ಇದೆ ಬಾಲಿ ಥೀಮ್ ತರ ವೈಬ್ಸ್ ಕೊಡುತ್ತೆ ಗೈಸ್. ಈ ತರ ಮೆಟ್ಲಿದೆ ಹೋಗ್ಲಿಕ್ಕೆ ಮೇಲೆ ಇದ್ದಾರೆ. ಇದು ನಂಗೆ ಬಾಲಿ ವೈಬ್ಸ್ ತರ. ಹೇಗಿದೆ ಊಟ? ನೇಚರ್ ಬರೇ ಇಲ್ಲಿ ನಿಮಗೆ ಫೋಟೋ ಶೂಟ್ ಮಾಡಬೇಕಾದ್ರೆ ಈ ಪ್ಲೇಸಿಗೆ ಬನ್ನಿ ಆಯಿತಾ. ತುಂಬ ಚೆನ್ನಾಗಿರೋದು ಫೋಟೋಸ್ ಬರುತ್ತೆ. ये गल गयो ट्रेकिंग आवे छे. हेलो गाइस, वेलकम बैक टू माय ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. I'm taking you to super chill weekend getaway spot Mayan's Resort located near Kanakpura, just a short drive from Bangalore. If you are looking for a peaceful escape surrounded by nature without burning your wallet, this place is perfect. So stay till the end. Let's go. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಆಯಿತು. ಸೊ HSR ಲೇಔಟಲ್ಲಿ ಅಮೃತ್ ಕೆಫೆ ಸಿಕ್ತು. ಇಲ್ಲಿ ಮಸಾಲೆ ದೋಸೆ ತೊಗೊಂಡ್ವಿ, 1 ಫಿಲ್ಟರ್ ಕಾಫಿ ತೊಗೊಂಡ್ವಿ. ಅಲ್ಲಿಂದ ಡೈರೆಕ್ಟ್ ಇದು ಬಂದು ಬೋಮನಹಳ್ಳಿ ಸೈಡ್ ರೋಡು, ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಹೋಗ್ಬೋದು. ಅದಾದಮೇಲೆ ನಮಗೆ ಹೋಗಬೇಕಾಗಿರೋದು ದಾರಿ ಅಂದರೆ ಕನಕಪುರ. ಸೊ ನಮಗೆ ಇಲ್ಲಿ ಟೋಲ್ ಗೇಟ್ ಸಿಗುತ್ತೆ. ಅದು ಬಂದು ನೈಸ್ ರೋಡ್ ಟೋಲ್ ಗೇಟ್ ಆಯಿತಾ. ಇಲ್ಲಿ ನನಗೆ ಶಾಕ್ ಆಯ್ತಾ ಯಾಕಂದರೆ 2 ವೀಲರ್ಸ್ಗೆ ಕೂಡ ಟೋಲ್ ಟ್ಯಾಕ್ಸ್ ಇದ್ದಿತ್ತು. ನಮಗೆ ಹೋಗಬೇಕಾಗಿರೋ ದಾರಿ ಯಾವುದಂದರೆ ಕನಕಪುರ ಸೈಡ್. ಸೊ ನಿಮಗೆ ಮೈಸೂರು ಸೈಡ್ ಹೋಗಬೇಕಾದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ನಮಗೆ ಬಂದು 45 ರುಪೀಸ್ ಆಗಿತ್ತು. ಮತ್ತು ರಾಂಗ್ ಲೊಕೇಶನ್ ಎಲ್ಲ ಹೇಳಬೇಡಿ ಗೈಸ್, ನಿಮಗೆ ದುಡ್ಡು ಕಮ್ಮಿ ಆಗುತ್ತಂತ. ಯಾಕಂದರೆ ಅಲ್ಲಿ ಎಕ್ಸಿಟ್ ಗೇಟಲ್ಲಿ ಮತ್ತೆ ಅವರು ತೋರಿಸ್ಬೇಕಾಗತ್ತೆ ನಿಮಗೆ ಅದೇ ಚೀಟಿ. ಸೊ ಚೀಟಿ ಬಿಸಾಡಬೇಡಿ. ಫಸ್ಟ್ ಪಾಯಿಂಟ್ ನೆನ್ಪಿಡಿ ಆಯಿತಾ ಗೈಸ್. ಆಮೇಲೆ ನಿಮ್ಗೆ ಇಲ್ಲಿ ಸಿಗತ್ತೆ ನೋಡಿ, ಈ ರೂಟಿಂದ ಹೋಗಬೇಕು. ಕನಕಪುರ ರೋಡ್ ಆಯಿತಾ. ಇಲ್ಲಿ ಬಂದು ನಿಮಗೆ ಎಕ್ಸಿಟ್ ಟೋಲ್ ಗೇಟ್ ಆಫ್ ನೈಸ್ ರೋಡ್ ಆಯಿತಾ. ಅಲ್ಲಿ ನಿಮಗೆ ಇದು ಚೀಟಿ ಕೊಟ್ಟಿದ್ದು ಅಲ್ಲಿ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ಬಂದು ಇದು ನಾರ್ಮಲ್ ರೋಡು. ಇಲ್ಲಿ ಕೂಡ ನಿಮ್ಗೊಂದು ಟೋಲ್ ಗೇಟ್ ಸಿಗತ್ತೆ. ಬಟ್ ಇಲ್ಲಿ ನಿಮಗೆ ದುಡ್ಡು ಕಟ್ಟಬೇಕಂತ ಏನಿಲ್ಲ. ಗೈಸ್, ಇದು ಮೇನ್ ಕನಕಪುರ ರೋಡು. ಜಸ್ಟ್ ಇಲ್ಲಿಂದ ಲೆಫ್ಟ್ ಸೈಡ್ ಹೋಗಬೇಕು, 3 ಕಿಲೋಮೀಟರ್ಸ್. ಬ್ರಿಡ್ಜ್ ಸಿಗತ್ತೆ, ಬ್ರಿಡ್ಜ್. ಇಲ್ಲಿ ಮಯಾನ್ಸ್ ರೆಸಾರ್ಟ್ ಅಂತ ಬೋರ್ಡ್ ಹಾಕಿದ್ದಾರೆ. ಅದೇ ಡೈರೆಕ್ಷನ್ ಫಾಲೋ ಮಾಡ್ತಾ ಹೋಗಿ. ಯಾಕಂದರೆ ನಮ್ಮ ಹತ್ರ ಮ್ಯಾಪ್ ಇದೆ, ಮ್ಯಾಪ್ ನೋಡಿನೇ ಫಾಲೋ ಮಾಡ್ತಾ ಹೋಗ್ಬೋದು. ಇಲ್ಲಿ 500 ಮೀಟರ್ಸ್ ಹತ್ರನೂ ಕೂಡ ಇಲ್ಲಿ ಮಯಾನ್ಸ್ ರೆಸಾರ್ಟ್ ಅಂತ ಬರೆದಿಟ್ಟಿದ್ದಾರೆ ಆಯಿತಾ. ಇದೇ ರೋಡು, ನಾರ್ಮಲ್ ರೋಡು. ವೆದರ್ ಕೂಡ ತುಂಬ ಚೆನ್ನಾಗಿದ್ದಿತ್ತು. ವಿ ರೀಚ್ಡ್ ಅರೌಂಡ್ 12 PM ಐ ಸೈಡ್. ಗೈಸ್, ನಾವು ಬಂದ್ವಿ, ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಒಳಗಡೆ ಇದೆ ಕನಕಪುರ ರೋಡ್ ಇದೆಯಲ್ಲ ಅಂತ. ಒಳಗಡೆ ಔಟ್ಸ್ಕರ್ಟ್ಸ್. ಇವತ್ತು ಸಂಡೇ, ಗೊತ್ತಿಲ್ಲ ನಾವೇನಾ ಯಾರು ಇದ್ರ ಮಂಡೇ ಹಾಲಿಡೇ ಅಂತ ದೀಪಾವಳಿ ವ್ಲಾಗ್ ನಿಮಗೆ ಲೇಟ್ ಬರತ್ತಾ ಗೊತ್ತಿಲ್ಲ. ಬಟ್ ಎಂಜಾಯ್. ಓಕೆ, ಸೀ ಫುಲ್ ವಾಟರ್. ಹಂಗಾಸಾನೆ ಎಂಟರ್. ಗೈಸ್, 2 ವೀಲರ್ ಪಾರ್ಕಿಂಗ್ ಇಲ್ಲಿ, 4 ವೀಲರ್ ಪಾರ್ಕಿಂಗ್ ಇಲ್ಲಿ. ನಾನು ಅಂದ್ಕೊಂಡೆ ಯಾರು ಜನರು ಇಲ್ಲ ಅಂತ. ಇಲ್ಲಿ ತುಂಬ ಜನ ಇದ್ದಾರೆ. ಎಸ್, ವಿ ರೀಚ್ಡ್. ಇದು ಬಂದು ರಿಸೆಪ್ಷನ್. ಸೊ ನಾವು ಫಾರ್ಮ್ ಫಿಲ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಬೇಗ ಬಂದಿದ್ದಾಯ್ತಾ ಗೈಸ್. ಆ್ಯಕ್ಚುಲಿ 1 PM ಚೆಕ್-ಇನ್. ಅದಾದಮೇಲೆ ಅವ್ರು ಹೇಳಿದರು ಪ್ರಾಪರ್ಟಿನ ನೋಡಿ 1 PMಗೆ ನಿಮಗೆ ಚೆಕ್-ಇನ್ ಮಾಡ್ತೀವಿ ಅಂತ. ಸೊ ನಾವು ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಡಿನ್ನರ್ ಏರಿಯಾ. ಇದು ಡಿನ್ನರ್ ಏರಿಯಾ, ಡೈನಿಂಗ್ ಹಾಲ್. ಅದೇ ಹುಯ್ಯಲ್ಲ ಸಗಲೇ ವೇಟಿಂಗ್ ಲಿಸ್ಟ್ ಥರ ಅದೇ ಹುಯ್ಯಲ್ಲ ಉಕ್ಕಿತ್ತು ಗೈಸ್. ಈಗ ತುಂಬ ಜನ ಇದ್ದಾರೆ. ಈಗ ನಂಗೆ ಬಾಲಿ ಬೈಸ್ತಾರ ಹಾಲ ಇಕ್ಕತ್ತಿಗೆ
ಹೇಗಿದೆ? ಓಕೆ, ನೋಡ್ಬೇಕು. ಹಾಂ, ಊಟ ನೋಡಬೇಕು. ಗೈಸ್, ಇಲ್ಲಿ ಬಂದು ಆ್ಯಕ್ಟಿವಿಟಿ ರೂಮ್ ಇದೆ. ಜಿಪ್ ಲೈನ್ ಅಂತೆ, ಜಿಪ್ ಲೈನ್. ಗೈಸ್, ಇದು ಬಂದು ನಮ್ಮ ರೂಮು. ಇಲ್ಲಿ ಏನಿದೆ, ಕಬಟ್, ಬಾತ್ರೂಮ್ ಆ್ಯಸ್ ಯೂಶುವಲ್. ये कहीं मुझे यार ಗೈಸ್, ಈ ಥರ ಮೆಟ್ಲಿದೆ ಹೋಗ್ಲಿಕ್ಕೆ ಮೇಲೆ. ಗೈಸ್, ಈ ರೂಮ್ ಬಂದು ಮೇಲೆ ಈ ಥರ ಇದೆ. ಕೋಝಿ ಫೀಲಿಂಗ್. ಓ, ಇಲ್ಲೂ ಇಟ್ಟಿದ್ದಾರಾ? ಹೇ, ಓಹ್ ಯಾ, ದಿಸ್ ಲುಕ್ಸ್ ಕೂಲ್. ಈ ಥರ ಇದೆ. ಇಲ್ಲಿ ನಿಮಗೆ ಹೊರಗಡೆ ನೋಡ್ರೆ ರೆಸಾರ್ಟ್ ಫುಲ್ ವ್ಯೂ ಕಾಣುತ್ತೆ. ಏಸ್ಥೆಟಿಕ್ ವೈಬ್ಸ್. ಗೈಸ್, ಇವಾಗ 1:30 ಆಗ್ಲಿಕ್ಕೆ ಬಂತು. ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿ ಬೇರೆ ಆ್ಯಕ್ಟಿವಿಟೀಸ್ನ ಮಾಡಬೇಕು. ಸೊ ಊಟ ಹೇಗಿದೆ ಅಂತ ನೋಡುವ, ಬನ್ನಿ. ಗೈಸ್, ಊಟ ಬಂದು ಇದು ಹೇಗಿದೆ ಊಟ? ಕೊಟ್ಟಿದ್ದಾರೆ ಚಿಕನ್, ಇದು ಗೋಬಿ, ಚಿಕನ್ ರೈಸ್ ಮತ್ತು ಬೇರೆ ಏನಿದ್ದು ನೂಡಲ್ಸ್ ಎಲ್ಲ. ಸೊ ನಾನು ಬಾಯ್ಲ್ಡ್ ರೈಸ್ ತಗೊಬಂದೆ. ಗೈಸ್, ಪಾಯಸ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಗೈಸ್. ಬ್ಯಾಂಡ್ ಇದೆ, ಇಲ್ಲಿ ಹಾಕಬೇಕು. ಆಮೇಲೆ ಐಸ್ ಕ್ರೀಮ್ ಕೊಡ್ತಾರೆ, ಒಂದೇ ಐಸ್ ಕ್ರೀಮ್ ಆಯಿತಾ. ಆವಾಗ ತೋರಿಸಿದ್ನಲ್ಲ, ಇದು ಬಂದು ಆ್ಯಕ್ಟಿವಿಟಿ ಏರಿಯಾ. ಸೊ ಅಷ್ಟೇನಿಲ್ಲ, ಸ್ಟಿಲ್ ಅದು ವರ್ಕ್ ಇನ್ ಪ್ರೋಗ್ರೆಸ್ ಆಗ್ತಾ ಇದೆ ಅವರದ್ದು. ನಾರ್ಮಲ್ ಆ್ಯಕ್ಟಿವಿಟೀಸ್ ಈ ಥರ ಸೈಕ್ಲಿಂಗ್ ಮತ್ತು ಜಿಪ್ ಲೈನ್ ಇದೆ. ಅಲ್ಲಿಂದ ಅಲ್ಲಿ ತನಕ ಇದೆ ಅಷ್ಟೇ. That's all. Next, swimming pool. ಇದು ಬಂದು ಸ್ವಿಮ್ಮಿಂಗ್ ಪೂಲ್, ಮೇನ್ ಅಟ್ರಾಕ್ಷನ್ ಆಫ್ ಮಯಾನ್ಸ್ ರೆಸಾರ್ಟ್. ತುಂಬ ಚೆನ್ನಾಗಿದೆ. ಚಿಲ್ಡ್ರನ್ಸ್ ಪೂಲ್ ಕೂಡ ಇದೆ, ಅದ್ರ ಜೊತೆ ಜಕೂಸಿ ಕೂಡ ಇದೆ. ಗೈಸ್, ಪೂಲ್ ಟೈಮ್. ಸೊ ವಿ ಆರ್ ಗೋಯಿಂಗ್ ಫಾರ್ ಪೂಲ್. ಸೊ ಈಗ ಪೂಲಿಗೆ ಹೋಗೋದು ನೋಡಿ. ಗೈಸ್, ರೈನ್ ಡ್ಯಾನ್ಸ್. ರೈನ್ ಡ್ಯಾನ್ಸ್ ಡ್ಯಾನ್ಸ್ ಕರಿ ಅವರ आता After lunch, we explored the resort and there's quite a bit to do there, like swimming pool, rain dance area, outdoor games like cricket, volleyball, badminton, adu ide, indoor games like carom, table tennis and football. There's also a small adventure zone with ನೀವು ನೋಡ್ತಿದ್ರಲ್ಲ ಮೋಡ ಆಗಿತ್ತು, ಅದಾದಮೇಲೆ ಮಳೆ ಬಂದಿತ್ತು. ಸೊ ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ವಿ, ಯಾಕಂದರೆ ಪೂಲಿಂದ ಹೊರಗಡೆ ಬಂದರೆ ಮತ್ತೆ ಚಳಿ ಆಗುತ್ತಲ್ವ, ಅದಕ್ಕೆ ಪೂಲ್ ಇನ್ಸೈಡೇ ಇದ್ವಿ. ಎಂಜಾಯ್. ಹಲೋ ಗಾಯ್ಸ್. ಸೊ ಇವಾಗ ಸ್ನಾನ ಆಯಿತು, ಯಾಕಂದರೆ ಸ್ವಿಮ್ಮಿಂಗ್ ಪೂಲಿಂದ ಬಂದ್ವಿ. ತುಂಬ ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಟಾಪ್ ಲೆವೆಲ್ ಆಯಿತು. ಜಕೂಸಿ ವಿತ್ ಜಕೂಸಿ ಇದ್ದಿತ್ತು. ಸೊ ಇವಾಗ ಟೀ ಟೈಮ್. ಸೊ ಏನಿದೆ ಅಂತ ನೋಡಬೇಕು. ಸ್ನ್ಯಾಕ್ಸ್, ಬಜ್ಜಿ ಏನಾದರೂ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಲ್ಲಿ ಹೋಗೋದು. ತುಂಬ ಚೆನ್ನಾಗಾಯಿತು. 1 hour ಸ್ಪೆಂಡ್ ರೈನ್ ಡ್ಯಾನ್ಸ್ ಪ್ಲಸ್ ಇದು. ನೀವು ನೋಡಿದ್ರಲ್ಲ ವೀಡಿಯೋಸ್ ಹೇಗಾಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಗೈಸ್, ಆ್ಯಕ್ಟಿವಿಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಜಿಪ್ ಲೈನ್ ಅಂತೆ. ಸೊ ನೋಡುವ. ಅದು 5 PM ಸ್ನ್ಯಾಕ್ಸ್ ಟೀ ಕೊಡ್ತಿರೋದು. ನಾವು ಬಂದಿದ್ದು 4:30. ಸೊ ಇದು ಸ್ವಲ್ಪ ಆ್ಯಕ್ಟಿವಿಟಿ ಮಾಡುವ ಅಂತ.
ये बना सकते हैं, टाइट होता है। ಇದೊಂದು ಕೆಲವು ಆ್ಯಕ್ಟಿವಿಟೀಸ್ ಇದ್ದಿತ್ತು, ಇದು ನಾವು ಮಾಡಿದ್ವಿ. ಅದಕ್ಕೆ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಿಲ್ಲ. ಸ್ನ್ಯಾಕ್ಸ್ ಕೊಟ್ಟಿದ್ರು, ಬಜ್ಜಿ, ಟೀ, ಕಾಫಿ. तका पसंद ना ये तुमका पसंद ना रहे कोदेदा नम व्यू नोडी गाइस राव नेचर बरे आहे यार. आई थिंक ते नाही काही करते असं आणि करू का असतं ना हे शेक करना करवेता यार हे खाली यार ये खाली बांधला स्टाईल लाक. As the evening set in, we had some tea and snacks while watching the sunset. The light cams on and the whole place looked magical. ಗೈಸ್ ಏನು ಗೊತ್ತಾ, ಇಲ್ಲಿ ನಿಮಗೆ ಫೋಟೋಶೂಟ್ ಮಾಡಬೇಕಾದ್ರೆ ಈ ಪ್ಲೇಸಿಗೆ ಬನ್ನಿ ಆಯಿತಾ. ತುಂಬ ಚೆನ್ನಾಗಿರೋದು ಫೋಟೋಸ್ ಬರುತ್ತೆ. ಪ್ರೀ ವೆಡ್ಡಿಂಗ್ ಶೂಟು, ಅದಾದಮೇಲೆ ಬೇರೆ ಏನಾದರೂ ಶೂಟ್ಸ್ ಇದ್ದರೆ ನಿಮಗೆ ಇಲ್ಲಿ ಮಾಡಿ ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಬಾಲಿ ಥೀಮ್ ಥರ ವೈಬ್ಸ್ ಕೊಡುತ್ತೆ. ಬೇರೆ ಏನೂ ಚೆನ್ನಾಗಿಲ್ಲ ಆದರೆ ಇದೊಂದು ಬೆಸ್ಟ್ ಫೋಟೋಶೂಟ್ಗೆ. ಮತ್ತು ಅಲ್ಲಿ ಮಯಾನ್ಸ್ ಒಂದು ಸ್ವಿಂಗಿಂಗ್ ಇದೆ, ಅದು ನಾಳೆ ನಾನು ಬೆಳಿಗ್ಗೆ ಹೋಗ್ತೀನಿ. ಅದು ಕೂಡ ತುಂಬ ಚೆನ್ನಾಗಾಗತ್ತೆ. ಸೊ ಶೂಟ್ ಮಾರ್ನಿಂಗ್ ಶೂಟ್ ಕೂಡ ಚೆನ್ನಾಗಿ ಬರುತ್ತೆ. ಗ್ರೀನರಿ ಆ ವ್ಯೂ ಎಲ್ಲ ನೀವು ನೋಡಿದ್ರಲ್ಲ. ನೆಕ್ಸ್ಟ್ ನೈಟ್ ಶೂಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ, ಎಂಜಾಯ್ ಮಾಡಿ. ಗೈಸ್ ಏನು ಗೊತ್ತಾ, ಈಗ ಊಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಅದೇ ಸೇಮು ಬಟ್ ಡಿಫ್ರೆಂಟ್ ಅನಿಸುತ್ತೆ, ಬೇರೆ ಬೇರೆ ಥರ. ಅದು ನೋಡಬೇಕು ಏನಿದೆ ಅಂತ. ಊಟಕ್ಕೆ ಡಿನ್ನರ್ ಸ್ಟಾರ್ಟರ್ ಒಂದು ನಾನ್ ವೆಜ್, ಒಂದು ವೆಜ್, ರಸಮ್, ದಾಲ್, ಕಬಾಬ್ ಇರಬೇಕಾ? ಓ. Dinner was served at 8:30 p.m. Simple but tasty buffet with paneer, curry, roti, dal, rice, rasam and dessert. Okay. ಸೊ ನಾನು ತಗೊಂಡಿದ್ದು ಅಂಡಾ ಕಬಾಬ್ ಥರ ಏನೋ ಮಾಡಿದ್ರು. ಅದ್ರ ಜೊತೆ ಬೆಂಡಿ ಫ್ರೈ, ರೈಸ್, ರಸಮ್, 3 types of rice like normal rice, boiled rice ಮತ್ತು ಪಲಾವ್ ರೈಸ್ ಆ ಥರ ಏನೋ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಅದ್ರ ಜೊತೆ ಒಂದು ಪಾಯಸ ಕೊಟ್ಟಿದ್ರು ರೈಸ್ದು. ಅದಾದಮೇಲೆ ನಾವು ಇಲ್ಲಿ ಬಂದ್ವಿ. ಸ್ಮಾಲ್ ಕ್ಯಾಂಪ್ ಫೈರ್ ಸೆಟಪ್ ಮಾಡಿದ್ರು. ಆ್ಯಂಡ್ ದಟ್ಸ್ ದ ಬೆಸ್ಟ್ ಪಾರ್ಟ್, ಸಿಟ್ಟಿಂಗ್ ಅರೌಂಡ್ ದ ಫೈರ್, ಚಾಟಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ಸಾಫ್ಟ್ ಮ್ಯೂಸಿಕ್. ಟೋಟಲ್ ಚಿಲ್ ವೈಬ್ಸ್. ಸೊ ಗೈಸ್, ಆಲ್ರೆಡಿ ಟೈಮ್ ಆಗಿದೆ 10:30 ಬಂದು. ಸೊ ಎಲ್ಲ ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು. ನಾಳೆ ಸಿಗ್ತೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ते गाला काले ड्रेस ट्रेकिंग है उसो ये गाल के ट्रेकिंग है वैसे अंगा तो आ क्या करते वैसी जगह. गुड मॉर्निंग मोन. गुड मॉर्निंग. ಸೊ ಎಕ್ಸ್ಪ್ಲೋರ್ ಮಾಡುವಂಥ ನಮ್ಮದೇ ರೂಮಲ್ಲಿ ಬಾಲ್ಕನಿ ಇದ್ದಿತ್ತಲ್ವಾ. ಸೊ ಇಲ್ಲಿ ಕೂತ್ಕೊಳ್ಳುವಂಥ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಂಥ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಬ್ರೇಕ್ಫಾಸ್ಟಲ್ಲಿ ವೆರೈಟೀಸ್ ಇದ್ದಿತ್ತು ಗೈಸ್, ಬಟ್ ನಾನು ಇಷ್ಟ ತಗೊಂಡು ನಂದು ಇಡ್ಲಿ ಸಾಂಬಾರು ಇವತ್ತು, ಮತ್ತು ಪಲಾವ್ ರೈಸ್, ಟೊಮೆಟೊ ಬಾತ್ ತೊಗೊಬಂದಿದ್ದೀನಿ. ಹಾಯ್ ಗಾಯ್ಸ್, ಬ್ರೇಕ್ಫಾಸ್ಟ್ ಆಯಿತು. ಸೊ ನಾವೀಗ ರಿಟರ್ನ್ ಹೋಗಬೇಕು. ಅಂದರೆ 11 AM ಚೆಕ್ಔಟ್ ಇಲ್ಲಿಂದ. So breakfast is done. Watermelon we had. Going. Yeah, that's all from this beautiful trip. It's
ಅಷ್ಟೇ. ಮುಂದಿನ ವ್ಲಾಗ್, ರೀಲ್ಸ್, ಶಾರ್ಟ್ಸ್ ಎಲ್ಲ ಸಿಗತ್ತೆ ನೋಡ್ಲಿಕ್ಕೆ. ಸ್ಟೇ ಟ್ಯೂನ್. ಅಷ್ಟೇ. ಮತ್ತೆ ಏನು ಹೇಳಲಿ ಗೈಸ್, ನಿಮ್ಮ ಜೊತೆ ಏನು ಹೇಳಲಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ಯಾರೆಲ್ಲ ನ್ಯೂ ಜಾಯ್ನ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ನೀವು. ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಲ್ಲ ನಾನು ಗೊತ್ತಿಲ್ಲ ಆದರೆ ನನ್ನ ಹೆಸರು ಮೆಲ್ಲಿಸಾ. ಸೊ ನನ್ನ ಅಕೌಂಟ್ ಹೆಸರು ವ್ಯೂ ಸ್ಟೋರೀಸ್. ಹಲೋ ಗಾಯ್ಸ್, ಓಕೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಆಲ್ರೆಡಿ 11 ಆಗ್ಲಿಕ್ಕೆ ಬಂದಿದೆ. ಸೊ ಇಷ್ಟ ಆಯಿತು ಈ ರೆಸಾರ್ಟ್. ಜಸ್ಟ್ ಒನ್ ಡೇ ಕೂಡ ನೀವು ಹೋಗ್ಬೋದು, ಇಲ್ಲಾಂದರೆ ಸ್ಟೇ ಕೂಡ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಟು ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ.